ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ NSP ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ವೆಜಿಟೇಬಲ್ ರೈಸ್ ಬಾತ್ ಅಥವಾ ತರಕಾರಿ ಪಲಾವ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದು ತುಂಬ ಈಸಿ, ಹೆಲ್ದಿ ಮತ್ತು ಟೇಸ್ಟಿ ಕೂಡ. ಇದು ಖಾರ ಎಲ್ಲ ಕಡಿಮೆ ಇರುತ್ತೆ. ಇದು ಮಕ್ಕಳು ಎಲ್ಲ ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸಲ ಮಾಡಿ ನೋಡಿ. ಇದು ಬ್ರೇಕ್ಫಾಸ್ಟ್ಗೆ ಮತ್ತು ಲಂಚ್ ಬಾಕ್ಸಿಗೆಲ್ಲ ಮಾಡ್ಬೋದು. ಇದು ಇವಾಗ ನೋಡಿ, ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಒಂದು 2ರಿಂದ 3 ಇಂಚು ಶುಂಠಿ ತೊಗೊಂಡಿದ್ದೀನಿ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ನಾನು 3 ತೊಗೊಂಡಿದ್ದೀನಿ. ಒಂದು ಅರ್ಧ ಹಿಡಿಯಷ್ಟು ಪುದೀನ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಇದನ್ನು ನೀಟಾಗಿ ತೊಳ್ಕೊಂಡು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇವಾಗ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಖಾರ ಕಮ್ಮಿ ಇರೋದ್ರಿಂದ ಚಕ್ಕೆ ಲವಂಗ ಎಲ್ಲ ಕಡಿಮೆನೇ ಹಾಕ್ಕೊಳ್ಳಿ. ನಾನಿಲ್ಲಿ 2 ಇಂಚಷ್ಟು ಚಕ್ಕೆ, ಒಂದು 5ರಿಂದ 6 ಲವಂಗ ಹಾಕ್ಕೊತಾ ಇದ್ದೀನಿ. ಇದಕ್ಕೆ 1 ಏಲಕ್ಕಿನ ಸಿಪ್ಪೆ ತೆಗೆದು ಬರೀ ಕಾಳುಗಳನ್ನ ಮಾತ್ರ ಹಾಕ್ಕೊತಾ ಇದ್ದೀನಿ. ಕಾಳಷ್ಟೇ ಹಾಕ್ಕೊಬೇಕು. ಇದಕ್ಕೇನೆ ಇವಾಗ ಸೋಂಪು ಕಾಳು, ಇದು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟಿದೆ. ಇದು ಸೋಂಪು ಕಾಳು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಾಗತ್ತೆ. ಈ ಹೋಟೆಲಲ್ಲೆಲ್ಲ ಸಿಗೋ ಥರ ಆ ಥರ ಪಲಾವ್ ಆಗುತ್ತೆ. ಇವಾಗ ಇದಕ್ಕೆ ಒಂದು 3 ಇಂಚಷ್ಟು ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ರುಬ್ಕೋಬೇಕಾಗುತ್ತೆ. ನೀರನ್ನ ಜಾಸ್ತಿ ಹಾಕ್ಕೊಬೇಡಿ. ಇದು ಸೊಪ್ಪೆಲ್ಲ ಹಾಕಿರ್ತೀವಿ ಮತ್ತು ಈರುಳ್ಳಿಲೆಲ್ಲ ಸ್ವಲ್ಪ ನೀರಂಶ ಇರೋದ್ರಿಂದ ಅದು ವಾಪಸ್ಸು ಆಚೆ ಬಂದುಬಿಡುತ್ತೆ ಮಿಕ್ಸಿ ಜಾರಿಂದ. ಇವಾಗ ಇದು ನೀಟಾಗಿ ನೋಡಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಇದೆ. ಕಲರೆಲ್ಲ ಚೆನ್ನಾಗಿ ಬಂದಿದೆ. ನೀವು ಬೇಕಂದರೆ ಅರಿಶಿನ ಒಗ್ಗರಣೆಗೂ ಹಾಕ್ಕೊಬೋದು. ಇವಾಗ ನಾನಿಲ್ಲಿ ಪಲಾವ್ನ ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ನ ಒಲೆ ಮೇಲೆ ಇಕ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಕುಕ್ಕರ್ ಬಿಸಿ ಆದಮೇಲೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪನೂ ಹಾಕ್ಕೊತೀನಿ. ನೀವು ಏನಾದರೂ ತುಪ್ಪ ಹಾಕ್ಕೊತಾ ಇಲ್ಲ ಅನ್ನೋರಾದರೆ ಎಣ್ಣೆನೇ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು. ಇದಕ್ಕೆ ಒಣಗಿರೋದು ಒಂದೇ ಒಂದು ಪಲಾವ್ ಎಲೆ, ಇದೇನಂತ ಫ್ಲೇವರ್ ಕೊಡಲ್ಲ. ನಿಮಗೇನಾದರೂ ಹಸಿ ಪಲಾವ್ ಎಲೆ ಸಿಕ್ಕಿದ್ರೆ ಹಾಕ್ಕೊಳ್ಳೋದು, ತುಂಬ ಚೆನ್ನಾಗಾಗತ್ತೆ. ಇದನ್ನು ಒಂದು ಸ್ವಲ್ಪ ಹಾಗೆ ಹುರ್ಕೊತಾ ಇದ್ದೀನಿ. ನೀವು ಬೇಕಂದರೆ ಈರುಳ್ಳಿನ ಒಂದು ಚಿಕ್ಕದಾಗಿ ಹೆಚ್ಚಿ ಈ ಟೈಮಲ್ಲಿ ಹಾಕ್ಕೊಬೋದು. ನಾನೆಲ್ಲ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಇದಕ್ಕೆ ಹಾಕ್ಕೊಂಡು ಒಂದು 2 ನಿಮಿಷ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗತ್ತೆ. ಇದರಿಂದ ಎಣ್ಣೆ ಬಿಡತ್ತೆ, ಅಲ್ಲಿ ತನಕ ನೀಟಾಗಿ ಹುರ್ಕೋಬೇಕು. ನೋಡಿ, ಇದು ಈ ಕಲರ್ ಇದೆ. ಇದು ಕಲರ್ ಸ್ವಲ್ಪ ಲೈಟಾಗಿ ಚೇಂಜ್ ಆಗುತ್ತೆ. ಇಲ್ಲಿ ತನಕ ನೀಟಾಗಿ ಹುರ್ಕೊಳ್ಳಿ. ನೋಡಿ, ಇವಾಗ ಇದು ಆಗ್ತಾ ಬಂದಿದೆ. ಇದು ಸಿಮ್ಮಲ್ಲೇ ಇರಬೇಕಿದು. ನಾವು ಅರ್ಜೆಂಟಲ್ಲೆಲ್ಲ ಮಾಡೋಕ್ಕೆ ಹೋದರೆ ಟೇಸ್ಟ್ ಕಮ್ಮಿ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಇವಾಗ ಇದಕ್ಕೆ ನಾನು ತರಕಾರಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಯಾವ ತರಕಾರಿ ಪಲಾವ್ಗೆ ಇಷ್ಟ ಆಗುತ್ತೆ ಅದು ಹಾಕ್ಕೊಬೋದು. ನಾನಿಲ್ಲಿ ಬೀನ್ಸು, ಕ್ಯಾರೆಟು ಮತ್ತು ನವಿಲುಕೋಸು ಹಾಕ್ಕೊತಾ ಇದ್ದೀನಿ. ನೀವು ಆಲೂಗೆಡ್ಡೆ ಬೇಕಂದ್ರೂ ಹಾಕ್ಕೊಬೋದು ಮತ್ತು ಕ್ಯಾಪ್ಸಿಕಮ್ಮು ಹಾಕ್ಕೊಬೋದು. ನೀವು ಕ್ಯಾಪ್ಸಿಕಮ್ ಏನಾದರೂ ಹಾಕೋಂಗಿದ್ರೆ ಲಾಸ್ಟಲ್ಲಿ ಹಾಕ್ಕೊಳ್ಳಿ. ಇವಾಗ ಹಾಕ್ಕೊಂಡ್ರೆ ಅದು ಬೇಗ ಬೇಯೋದ್ರಿಂದ ಮೆತ್ತಗಾಗಿಬಿಡುತ್ತೆ ಅದು. ಮತ್ತು ಸೋಯಾ ಚಂಕ್ಸ್ ಬರುತ್ತಲ್ಲ, ಅದನ್ನು ಒಂದು 10 ನಿಮಿಷ ನೀರಲ್ಲಿ ನೆನೆಸ್ಬಿಟ್ಟು ಹಿಂಡ್ಬಿಟ್ಟು ಹಾಕ್ಕೊಂಡ್ರೆ ಅದ್ರೂ ಚೆನ್ನಾಗಾಗತ್ತೆ. ಈ ಟೈಮಲ್ಲಿ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನ ಹಾಕ್ಕೊಳ್ಳಿ. ನಾನಿಲ್ಲಿ ಕಲ್ಲುಪ್ಪನ್ನ ಹಾಕ್ಕೊತಾ ಇದ್ದೀನಿ. ಕಡಿಮೆನೇ ಹಾಕ್ಕೊಳ್ಳಿ, ಬೇಕಂದರೆ ಲಾಸ್ಟಿಗೆ ಹಾಕ್ಕೊಬೋದು. ಇದು ಹಸಿ ಬಟಾಣಿ. ಇವಾಗ ಬಟಾಣಿ ಸೀಸನ್ ಆಗಿರೋದ್ರಿಂದ ನಾನು ಹಸಿ ಬಟಾಣಿ ಹಾಕ್ಕೊತಾ ಇದ್ದೀನಿ. ನಿಮಗೇನಾದರೂ ಹಸಿ ಬಟಾಣಿ ಸಿಕ್ಕಿಲ್ಲ ಅಂತಂದರೆ ಓವರ್ನೈಟ್ ಬಟಾಣಿನ ನೆನೆಸಿಟ್ಬಿಟ್ಟು ಅದನ್ನು ಹಾಕ್ಕೊಳ್ಳಿ, ಅದು ಚೆನ್ನಾಗಾಗತ್ತೆ. ಇವಾಗ ಇದಕ್ಕೆ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಇದು ಖಾಲಿ ಧನಿಯಾ ಪುಡಿ. ಇದು ನಿಮ್ಗೆ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಯಾಕೆಂದರೆ ನಾವು ಇಲ್ಲಿ ಹೈಬ್ರಿಡ್ ಇದೆ ಇದು ಕೊತ್ತಂಬರಿ ಸೊಪ್ಪೆಲ್ಲ, ಅದು ಫ್ಲೇವರ್ ಇರಲ್ಲ ಅಷ್ಟು. ಅದಕ್ಕೋಸ್ಕರ ನಾನು ಧನಿಯಾ ಹಾಕ್ಕೊತಾ ಇದ್ದೀನಿ. ಈ ಧನಿಯಾ ಪುಡಿ ಹಾಕ್ಕೊಂಡ್ಮೇಲೆ ನೀವು ಆದಷ್ಟು ಸಿಮ್ಮಲ್ಲಿ ಇಟ್ಕೋಬೇಕು, ಇಲ್ಲಾಂದರೆ ಇದು ತಳ ಹಿಡಿಯುತ್ತೆ. ಯಾವುದೇ ಮಸಾಲೆ ಐಟಮ್ ಹಾಕಿದ್ರೂ ನೀವು ಮಸಾಲೆ ಐಟಮ್ ಹಾಕೊಳ್ಳುವಾಗ ಡ್ರೈ ಮಸಾಲೆ ಪೌಡ್ರೆಲ್ಲ ನೀವು ಸಿಮ್ಮಲ್ಲಿ ಇಟ್ಕೋಬೇಕಾಗುತ್ತೆ. ನಾನು ಇದಕ್ಕೆ ಯಾವುದೇ ಗರಂ ಮಸಾಲೆ ಏನೂ ಹಾಕಿಲ್ಲ. ಇದು ಬರೀ ಚಕ್ಕೆ ಲವಂಗ ಅಷ್ಟೇ ಹಾಕ್ಕೊಂಡಿದ್ದೀನಿ ರುಬ್ಬೋದಕ್ಕೆ. ಇವಾಗ ಈ ಲೋಟದಲ್ಲೇ ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಇದು 4 ಜನಗಾಗೋಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ನಾನು 2 ಲೋಟ ಅಕ್ಕಿ ಆಗಿರೋದ್ರಿಂದ 4 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ನಾನು ನೀರನ್ನ ತಣ್ಣೀರು ಹಾಕ್ಕೊತಾ ಇಲ್ಲ, ಕುದಿಸಿಟ್ಕೊಂಡಿರ್ತೀನಿ ನೀರನ್ನ, ಅದನ್ನು ಹಾಕ್ಕೊತೀನಿ. ತಣ್ಣೀರು ಹಾಕ್ಕೊಂಡ್ರೆ ಟೇಸ್ಟ್ ಸ್ವಲ್ಪ ಕಮ್ಮಿ ಆಗುತ್ತೆ, ಅದಕ್ಕೋಸ್ಕರ. ನೋಡಿ, ಇವಾಗ 4 ಲೋಟ ಹಾಕ್ಕೊಂಡಿದ್ದೀನಿ. ಈ ತರಕಾರಿಗೆ ಇದೆಲ್ಲ ಹಾಕಿರೋದ್ರಿಂದ, ಕಾಳೆಲ್ಲ ಹಾಕಿರೋದ್ರಿಂದ ಒಂದು ಅರ್ಧ ಲೋಟ ನೀರನ್ನ ತರಕಾರಿಗೋಸ್ಕರ ಹಾಕ್ಕೊತಾ ಇದ್ದೀನಿ. ಆವಾಗ ಸ್ವಲ್ಪ ಮೆತ್ತಗಾಗಿ ಬರುತ್ತೆ. ಇವಾಗ ಮಕ್ಕಳೆಲ್ಲ ಇರೋದ್ರಿಂದ ಅವರಿಗೆ ಸ್ವಲ್ಪ ಮೆತ್ತಗಿದ್ರೆ ಚೆನ್ನಾಗಿ ತಿಂತಾರೆ. ನೀವು ಫುಲ್ಲು ಡ್ರೈ ಆಗಬೇಕು, ಅದು ಉದುರುದ್ರಾಗಿರಲಿ ಅಂತಂದರೆ ನೀವು 4 ಲೋಟ ನೀರು ಹಾಕ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಈ ಟೈಮಲ್ಲಿ ನಿಮಗೇನಾದರೂ ಉಪ್ಪು ಕಮ್ಮಿ ಆಗಿತ್ತಂದರೆ ನೀವು ಉಪ್ಪು ನೋಡ್ಕೊಳ್ಳಿ ಇನ್ನೊಂದು ಸಲ. ಇಲ್ಲಿ ಮೊಸರು ಹಾಕ್ಕೊತಾ ಇದ್ದೀನಿ ನಾನು.
ಇಲ್ಲಿ ನೋಡಿ 1 ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊತಾ ಇದ್ದೀನಿ. ನೀವೇನಾದರೂ ಟೊಮೆಟೊ ಹಾಕ್ಕೊಬೇಕಂತಂದರೆ ಈ ಟೈಮಲ್ಲಿ ಟೊಮೊಟೊ ಹಾಕ್ಕೊಳ್ಳಿ. ಆದಷ್ಟು ಟೊಮೊಟೊನ ಕಡಿಮೆ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಂಬೇಡಿ, ಹುಳಿ ಬಂದುಬಿಡುತ್ತೆ. ಮೊಸರು ಅಷ್ಟೇ ಹುಳಿ ಇತ್ತಂದರೆ ಹಾಕೋದು ಬೇಡ, ಸಿಹಿ ಇತ್ತಂದರೆ ಮಾತ್ರ 1 ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊಳ್ಳಿ. ನೀವೇನಾದರೂ ಜನ ಜಾಸ್ತಿಗೆ ಮಾಡ್ತಾ ಇದ್ದೀರಂದರೆ ಇದ್ರದ್ದು ಕ್ವಾಂಟಿಟಿನ ಈ ಮಸಾಲೆದೆಲ್ಲ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಇವಾಗ ನೋಡಿ, ಇವಾಗ ನೀಟಾಗಿ ಕುದೀತಾ ಬಂದಿದೆ. ನಾನಿಲ್ಲಿ ಅಕ್ಕಿನ ಒಂದು 20 ನಿಮಿಷ ಮೊದಲು ತೊಳೆದು ನೆನೆಸಿಕ್ಕೊಂಡಿದ್ದೀನಿ. ಇದ್ರ ನೀರು ತೆಗೆದು ಇವಾಗ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ತಕ್ಷಣ ನೀವು ವಿಸಲ್ ಮುಚ್ಚಬಾರ್ದು. ಇದೊಂದು 2 ನಿಮಿಷ ನೀಟಾಗಿ ಕುದಿಬೇಕಿದು. ಕುದ್ದ ಮೇಲೇ ನೀವು ವಿಸಲ್ ಹಾಕಬೇಕು. ಬೇಗ ನೀವು ವಿಸಲ್ ಹಾಕ್ಸ್ಬಿಟ್ರೆ ನೀರು ಆಚೆ ಬಂದುಬಿಡುತ್ತೆ, ಅದರಲ್ಲಿರೋ ಮಸಾಲೆ ಐಟಮ್ ಎಲ್ಲ ಹೋಗುತ್ತೆ. ಅದಕ್ಕೋಸ್ಕರ ಇವಾಗ ನೋಡಿ, ಇವಾಗ ಕುದೀತಾ ಬಂದಿದೆ. ಇವಾಗ ನಾನು ಇದಕ್ಕೆ ಮುಚ್ಚಳ ಮುಚ್ಚಿ 2 ವಿಸಲ್ ಹಾಕ್ಸ್ಕೊತಾ ಇದ್ದೀನಿ. ನೀವು ಬೇಕಂದರೆ ಸ್ವಲ್ಪ ಮೆತ್ತಗೆ ಬೇಕಂದರೆ 3 ವಿಸಲ್ ಹಾಕ್ಸ್ಕೊಂಡ್ರೂ ಆಗುತ್ತೆ. ನಾನಿಲ್ಲಿ 2 ವಿಸಲ್ ಹಾಕ್ಸ್ಕೊತಾ ಇದ್ದೀನಿ. ಇವಾಗ ನೋಡಿ 2 ವಿಸಲ್ ಆಗಿದೆ. ಇವಾಗ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಕಲರೆಲ್ಲ ಚೆನ್ನಾಗಿ ಬಂದಿದೆ ಇದು. ಮತ್ತು ನೀವು ಇದನ್ನು ಡೈರೆಕ್ಟ್ ಮಿಕ್ಸ್ ಮಾಡಬಾರ್ದು, ಯಾವುದಾದ್ರೂ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಇದು ಮೆತ್ತಗಾಗಲ್ಲ ಇದು. ನೋಡಿ ಫ್ರೆಂಡ್ಸ್, ಇದು ಪಲಾವ್ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ನಾನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇದು ಮೊಸರು ಜೊತೆ ಸರ್ವ್ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನೀವು ಒಂದ್ಸಲ ಟ್ರೈ ಮಾಡಿ, ಯಾವ ರೀತಿ ಬಂತು ಅಂತ ಹೇಳಿ. ಹೆಲ್ದಿಯಾಗಿರುತ್ತೆ, ನೀವು ಮಕ್ಕಳೆಲ್ಲರೂ ಇಷ್ಟಪಟ್ಟು ತಿಂತಾರೆ. ಥ್ಯಾಂಕ್ ಯು ಫ್ರೆಂಡ್ಸ್, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ.